ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 19th ನವೆಂಬರ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ನೋಡೋಣ. ನಿಫ್ಟಿ ಅಗೇನ್ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಕರೆಕ್ಷನ್ ಕಾಣ್ತು. ಸೊ 3 ದಿನಗಳ ಹಾಲಿಡೇ ನಂತರ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ವೀಕೆಂಡ್ ಅಲ್ಲಿ ನಮಗೆ CLSA ಪಾಸಿಟಿವ್ ರಿಪೋರ್ಟ್ಸ್, ಮೂಡೀಸ್ ಹಾಗೂ ಜೆಫ್ರೀಸ್ ರಿಪೋರ್ಟ್ಗಳಿಂದ ನಾವು ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಕವರಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ನಿಫ್ಟಿ ಓಪನ್ ಆದ್ರೆ ಕೂಡ ಮೇಲೆ ಸೆಷನ್ ಆಗದೆ ಆಲ್ಮೋಸ್ಟ್ 250 ಪಾಯಿಂಟ್ಸ್ ಮೊದಲನೇ ಹಾಫ್ ಅನ್ ಅವರ್ ಅಲ್ಲೇ ಕರೆಕ್ಷನ್ ಕಾಣ್ತು. ಅಲ್ಲಿಂದ ರಿಕವರಿ ಕಂಡ್ರೆ ಕೂಡ ಅದು ಸೆಷನ್ ಆಗದೆ ಎಂಡ್ ಆಫ್ ದ ಡೇ ನಿಫ್ಟಿ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಯ್ತು. ಸೊ ನಿಫ್ಟಿ ನೆಗೆಟಿವ್ಗೆ ಕ್ಲೋಸ್ ಆಗಕ್ಕೆ ಕಾರಣ ಅಂತಂದ್ರೆ ನಿಫ್ಟಿ IT ಸ್ಟಾಕ್ಸ್. ಸೊ ಇಲ್ಲಿ ನಾವು ಸೆಕ್ಟರಲ್ ಇಂಡೆಕ್ಸ್ಗೆ ಬಂದ್ರೆ ಸೆಕ್ಟರಲ್ ಇಂಡೆಕ್ಸ್ ಅಲ್ಲಿ ನಿಫ್ಟಿ IT ನಲ್ಲಿ 2.32% ಅಷ್ಟು ಕರೆಕ್ಷನ್ ಕಂಡಿತ್ತು. ಅದನ್ನ ಬಿಟ್ರೆ ನಿಫ್ಟಿ ಮೀಡಿಯಾ ಹಾಗೂ ನಿಫ್ಟಿ ಫಾರ್ಮಾ, ಸೊ ಈ ಮೂರಲ್ಲಿ ಬಿಟ್ರೆ ಬೇರೆ ಯಾವುದೇ ಇಂಡಸ್ಟ್ರೀಸ್ ಅಲ್ಲಿ ಕರೆಕ್ಷನ್ ಕಾಣಲಿಲ್ಲ. ಬ್ಯಾಂಕ್ ನಿಫ್ಟಿ, ಆಟೋ, ಫೈನಾನ್ಷಿಯಲ್ ಸೆಕ್ಟರ್ಸ್, ಇಲ್ಲಿ ನಾವು ಕೆಳಗಡೆ ನೋಡ್ತಾ ಬಂದ್ರೆ FMCG, ಮೆಟಲ್ಸ್, PSU ಬ್ಯಾಂಕ್ಸ್, ಪ್ರೈವೇಟ್ ಬ್ಯಾಂಕ್ಸ್, ನಿಫ್ಟಿ ರಿಯಾಲಿಟಿ, ಈ ಎಲ್ಲ ಸೆಕ್ಟರ್ಸ್ ಪಾಸಿಟಿವ್ ಕೊಟ್ರೆ ಮೇನ್ ಆಗಿ IT ಹಾಗೂ ನಿಫ್ಟಿ ಮೀಡಿಯಾ ಸೆಕ್ಟರ್ ಅಲ್ಲಿ ನೆಗೆಟಿವ್ ಕ್ಲೋಸಿಂಗ್ ನ ಕಾಣ್ತು. ಸೊ ಇಲ್ಲಿಂದ ಈಗ ನಾವು 19th ನವೆಂಬರ್ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಆಪ್ಷನ್ ಚೈನ್ ನೋಡಿದ್ರೆ ಪುಟ್ ಸೈಡ್ ಅಲ್ಲಿ 35 lakhs, ಕಾಲ್ ಸೈಡ್ ಅಲ್ಲಿ 49 lakhs ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ಇನ್ನು ಮಾರ್ಕೆಟ್ ಬೇರಿಶ್ ಹ್ಯಾಂಡ್ ಓವರ್ ಅಲ್ಲೇ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 53,500 ಹತ್ರ 2,52,000 ಟೋಟಲ್ ಓಪನ್ ಇಂಟ್ರೆಸ್ಟ್ ಹಾಗೂ ಅಡಿಷನಲ್ ಆಗಿ 1,51,000 ಇವತ್ತಿನ ದಿನನೇ ಆಡ್ ಆಗಿದಾವೆ. ಸೊ ನಿಫ್ಟಿಗೆ 53,500 ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಇಲ್ಲಿಂದ ಏನಾದ್ರೂ ಶಾರ್ಪ್ ಮೂಮೆಂಟಮ್ ಬರಬೇಕು, ಶಾರ್ಟ್ ಕವರಿಂಗ್ ಬರಬೇಕು ಅಂತಂದ್ರೆ ನಿಫ್ಟಿ 53,550 ಮೇಲೆ ಸೆಷನ್ ಆಗಬೇಕು. ಅದು ಕ್ರಾಸ್ ಆದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 53,700, ಓನ್ಲಿ 150 ಪಾಯಿಂಟ್ಸ್ ಮೂಮೆಂಟಮ್ ಇಲ್ಲಿ ನೋಡ್ಬೋದಾಗಿದೆ. ಇನ್ನು ಸಪೋರ್ಟ್ಗೆ ಅಂತ ನೋಡಿದ್ರೆ ಸಪೋರ್ಟ್ ಅಲ್ಲಿ 53,400 ಈಗ ಸದ್ಯಕ್ಕೆ ಸಪೋರ್ಟ್ ಆಗಿದೆ. ಇದನ್ನ ಬಿಟ್ರೆ ಡೈರೆಕ್ಟ್ ಆಗಿ 53,200, ಅಲ್ಲಿಂದ 53,000 ಕಾಣಿಸ್ತಾ ಇದೆ ಆಸ್ ಪರ್ ಆಪ್ಷನ್ ಚೈನ್. ಸೊ ಈಗ ಆಪ್ಷನ್ ಚೈನ್ ಇಟ್ಕೊಂಡು ನಾವು ಟ್ರೇಡಿಂಗ್ ವ್ಯೂಗೆ ಬಂದ್ರೆ ನಿಫ್ಟಿ ಇವತ್ತಿನ ದಿನ ಫಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಕರೆಕ್ಷನ್ ಕಂಡಾಗ ಸಪೋರ್ಟ್ ತಗೊಂಡಿರೋದು ಇದು ಬಂದು ಪಾರ್ಲಿಮೆಂಟ್ ಎಲೆಕ್ಷನ್ ಎಕ್ಸಿಟ್ ಪೋಲ್ ದಿನ ಏನು ಹೈ ಮಾಡಿತ್ತು ಆ ಹೈ ಲೆವೆಲ್ ನ ಈಗ ನಿಫ್ಟಿ ಸಪೋರ್ಟ್ ಅಂತ ಇಲ್ಲಿ ತಗೊಂಡಿದೆ. ಇಲ್ಲಿಂದ ನೆಕ್ಸ್ಟ್ ಸಪೋರ್ಟ್ ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಪಾರ್ಲಿಮೆಂಟ್ ಎಲೆಕ್ಷನ್ ದಿನದ ಹೈ 23,150 ಏನಿದೆ, ಇದು ನೆಕ್ಸ್ಟ್ ಸಪೋರ್ಟ್ ನನಗೆ ಕಾಣಿಸ್ತಾ ಇದೆ. ಸೊ ನಿಫ್ಟಿಗೆ ನಾವು ಇಲ್ಲಿ ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ 23,340 ಕೆಳಗಡೆ ಪುಟ್ ಪೊಸಿಷನ್ಸ್ ನ ಇಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ 23,150 ವರೆಗೆ ಬರುತ್ತೆ. ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇಲ್ಲಿ ಬಂದು ಏನಾದ್ರು ರಿವರ್ಸಲ್ ಕಾಣ್ತಾ ಇದ್ರೆ ಅಗೇನ್ 23,200 ಮೇಲೆ ಮಾತ್ರನೇ ಸಿ ಪೊಸಿಷನ್ಸ್ ನ ತಗೋಬೇಕು. ಕೆಳಗಡೆ 23,150 ಕೆಳಗಡೆ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇನ್ನು ಹೈಯರ್ ಲೆವೆಲ್ ಅಲ್ಲಿ ನಾವು ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 23,540 ಲೆವೆಲ್, ಅದರ 200 ಡೇ ಮೂವಿಂಗ್ ಆವರೇಜ್ ಹಾಗೂ 23,500 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿದಾವೆ. ಸೊ ಇಲ್ಲಿ ಕಾಲ್ ಅಡ್ರೆಸ್ ರಿಸ್ಕ್ ಅಲ್ಲಿ ಬರೋದು 23,550 ಮೇಲೆ ನಿಫ್ಟಿ ಹೋದಾಗ ಮಾತ್ರ ಇಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ ನಿಫ್ಟಿನ ಮೇಲೆ 23,700 ಮೊದಲನೇ ಟಾರ್ಗೆಟ್ ಆಪ್ಷನ್ ಚೈನ್ ಪ್ರಕಾರ. ಇಲ್ಲಿಂದ ಇನ್ನಷ್ಟು ಮೂಮೆಂಟಮ್ ಏನಾದ್ರು ಬಂದ್ರೆ ಅದು 10 ಡೇ ಮೂವಿಂಗ್ ಆವರೇಜ್ 23,800 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇನ್ನು ನಿಫ್ಟಿ ಏನಾದ್ರು ಮೇಲೆ ಬಂದ್ರೆ ಇಲ್ಲಿ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಸೆಲ್ ಆನ್ ರೈಸ್ ಆದಷ್ಟು ಮಂಗಳವಾರ ದಿನ ಇರಲ್ಲ ಅನ್ಕೊಂತೀನಿ. ಇನ್ನು 20th ನವೆಂಬರ್ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ಇರೋ ಸಲುವಾಗಿ ಮಾರ್ಕೆಟ್ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಏನಾದ್ರು ಸೈಡ್ ವೇಸ್ ಹೋಗೋ ಲಕ್ಷಣಗಳಿದ್ರೆ ಅದಕ್ಕೆ ತಕ್ಕಂಗೆ ಹೆಡ್ಜಿಂಗ್ ಮಾಡ್ಕೊಂಡು ನೀವು ಪ್ರೀಮಿಯಂ ಡಿಕೆಗೆ ಟ್ರೇಡ್ ನ ಮಾಡಬಹುದು. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ನಿಫ್ಟಿ ತನ್ನ 200 ಡೇ ಮೂವಿಂಗ್ ಆವರೇಜ್ ನ ಏನು ಬ್ರೇಕ್ ಆಗಿ ಕ್ಲೋಸಿಂಗ್ ನ ಕಂಡಿದೆ. ಬ್ಯಾಂಕ್ ನಿಫ್ಟಿ ಪ್ರೀವಿಯಸ್ ವೀಕ್ ಅಲ್ಲಿ ಇದ್ರಲ್ಲ ಸಪೋರ್ಟ್ ತಗೊಂಡು ಮೇಲೆ ಬಂದಾಗಿಂದ ಇಲ್ಲಿ ಅಗೇನ್ ಹೆಚ್ಚಿನ ಕರೆಕ್ಷನ್ ತೋರಿಸಲಿಲ್ಲ. ಇವತ್ತಿನ ದಿನ 18 ನವೆಂಬರ್ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಾಣಿಸ್ತು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಸೈಡ್ ವೇಸ್ ಅಲ್ಲೇ ಹೋಗಿ 50,363 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈಗ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಸ್ಟ್ರೆಂತ್ ಅಪ್ ಅಂತ ನೋಡೋದು
ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ನ ಕ್ರಾಸ್ ಆದ್ರೆ ಸೊ ಇದು ಬಂದು 50,600. ಸೊ ಇದ್ರ ಮೇಲೆಯಿಂದ ಬ್ಯಾಂಕ್ ನಿಫ್ಟಿನಲ್ಲಿ ನಿಧಾನವಾಗಿ ಮೂಮೆಂಟಮ್ ಬರ್ಬೋದು. ಮೊದಲನೇ ಟಾರ್ಗೆಟ್ 50,900 ಅಂತ ತಗೊಳ್ಳೋಣ. 10 ಡೇ ಮೂವಿಂಗ್ ಆವರೇಜ್ ಆ ಲೆವೆಲ್ ಅಲ್ಲಿ ಬರುತ್ತೆ. ಇಲ್ಲಿಂದ ಮೂಮೆಂಟಮ್ ನಿಧಾನವಾಗಿ ಮೇಲೆ ಬರೋಕೆ ಶುರು ಆದ್ರೆ ಇದು ಮೇಲೆ 51,500 ವರೆಗೂ ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಯಾವುದೇ ಲೆವೆಲ್ ಅಲ್ಲಿ ನೋಡ್ತಾ ಇಲ್ಲ. ಓನ್ಲಿ ಕಾಲ್ ಪೊಸಿಷನ್ಸ್ ನ 50,600 ಮೇಲೆ ನೋಡ್ತೀವಿ. ಏನಾದ್ರೂ ಕೆಳಗಡೆ ಬಂದು ಸಪೋರ್ಟ್ ತಗೊಂಡು ರಿವರ್ಸ್ ಬರ್ತಾ ಇದ್ರೆ ಇಲ್ಲಿ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೇಕು. ಸೊ ಆ ರೀತಿ ಏನಾದ್ರು ಅಪ್ಡೇಟ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.